ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಒಂದ್ ವೇಳೆ ಅವನೇ ಅಪರಾಧಿ ಆಗಿದ್ರೆ ಅವನ್ ಧೈರ್ಯವಾಗಿ ಮನೆಗೆ ಯಾಕೆ ಬರ್ತಿದ್ದ ಹೇಳಿ? ಇಷ್ಟಕ್ಕೂ ಪ್ರಿಯನ ಸಾಯಿಸುವಂತ ದ್ವೇಷ ಅವನಿಗೇನಿತ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅವನು ಬಾಯಿ ಬಿಟ್ರೆ ಬದುಕೊಳ್ತಾನೆ, ಇಲ್ಲ ಅಂದ್ರೆ ಅವನ್ ಬಾಯಿಗೆ ಅವನೇ ಮಣ್ಣು ಹಾಕೊಳ್ತಾನೆ. ಏನೇ ಸತ್ಯ ಇದ್ರೂ ಕಕ್ಕಷ್ಟೇ ನಾನ್ ಬಿಡಲ್ಲ. ನಾನಂತೂ ಅವನನ್ನ ಬಿಡಲ್ಲ. ಇಲ್ಲ ಕರ್ಣ, ಇದರಲ್ಲಿ ಅಶ್ವಿನ್ ಕೈವಾಡಕ್ಕಿಂತ ಮೀರಾ ಕೈವಾಡನೇ ಪ್ರಬಲವಾಗಿ ಕಾಣಿಸ್ತಾ ಇದೆ. ಆದರೆ ಅದನ್ನ ನನ್ನ ರೂಟ್ನಲ್ಲಿ ಪತ್ತೆ ಹಚ್ತೀನಿ. ಪ್ರಿಯನ್ನ ಕೊಂದಿದ್ದು ನೀನೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಶ್ವಿನ್. ಬಟ್ ಹೆದರ್ಕೋಬೇಡ, ನಾನದನ್ನ ಯಾರ ಹತ್ರನೂ ಹೇಳಲ್ಲ. ಈಗ ಈ ಸಿಚುವೇಶನ್ ಅಲ್ಲಿ ನಾನ್ ನಿನಗ್ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯ? ಹೇಗೆ? ಇಲ್ಲಿಂದ ಓಡಿ ಎಲ್ಲಾದ್ರೂ ತಲೆ ಮರೆಸ್ಕೋ. ತಲೆ ಒಂದ್ ಗಟ್ಟಿಯಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಸಾಧನೆ ಮಾಡಕ್ಕೆ ಏನಿದೆ ಮೀರಾ? ಪ್ರೀನ್ ಕೊಲೆ ನಾನು ಮಾಡಿಲ್ಲ ಅಂತ ಹೇಳಿ ಸಾಧನೆ ಮಾಡಬೇಕಿತ್ತ? ಆ ಥರ ಸಾಧನೆ ಮಾಡಿ ಮನೇಲಿ ಕೊರ್ಗಿ ನಾನು ಒಂಟಿಯಾಗಿ ಸಾಯ್ಬೇಕಿತ್ತ? ಹಾಗೆ ಮಾಡೋದಾಗಿದ್ರೆ ಈ ಮನೆಗೆ ನಾನು ವಾಪಸ್ ಬರ್ತಿದ್ನ. ಆಗಿಂದಾಗ್ಲೇ ಎಲ್ಲೋ ಹೊರಟೋಗ್ತಿದ್ದೆ ಅಲ್ವಾ? ಅಂದ್ರೆ ಏನಿನ ಉದ್ದೇಶ? ಇಂಥ ವಿಷಯದಲ್ಲಿ ಹೆಚ್ಚು ದಿನ ಮುಚ್ಚಿಟ್ರೆ ನೆಮ್ಮದಿ ಸಿಗಲ್ಲ ಮೀರಾ. ಈಗಾಗಲೇ 3 ದಿನದಿಂದ ನಾನು ಪಡ್ತಿರೋ ಚಿತ್ರಹಿಂಸೆ ನನಗೆ ಮಾತ್ರ ಗೊತ್ತು. ಇದನ್ನು ಮುಚ್ಚಿಡೋಕ್ಕೋಸ್ಕರ ಇನ್ನೊಂದು ತಪ್ಪು ಮಾಡಿ, ಆ ತಪ್ಪನ್ನ ಮುಚ್ಚಿಡೋಕ್ಕೋಸ್ಕರ ಮತ್ತೊಂದು ತಪ್ಪು ಮಾಡಿ. ಬೇಡಪ್ಪ ಬೇಡ, ಆಗಲ್ಲ ನನ್ನ ಕೈಲಿ. ಅದಕ್ಕೆ ಬರ್ತಿದ್ದಾಗೆ ಅವ್ರಿಗೆ ನಾನು ಕ್ಷಮೆ ಕೇಳಿಬಿಟ್ಟು ನಾನೇ ಹೋಗಿ ಕರ್ಣನ ಹತ್ರ ಸರೆಂಡರ್ ಆಗ್ಬಿಡ್ತೀನಿ. ಲೂಸ ನೀನ್ ಸರೆಂಡರ್ ಆಗ್ತಿದ್ದ ಹಾಗೆ ಕರ್ಣ ನಿನ್ನನ್ನ ಕಾನೂನ್ಗೊಪ್ಪಿಸ್ತಾನೆ. ಅಲ್ಲೇನ್ ಶಿಕ್ಷೆ ಕೊಡ್ತಾರೋ ಅದನ್ನ ಮನ್ಸರೆ ಅಕ್ಸೆಪ್ಟ್ ಮಾಡಿ ಜೈಲಲ್ಲಿ ಇರ್ಬೋದು ಅಂತ ಅನ್ಕೊಂಡಿದ್ಯಾ? ಹಾಗ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ನೀನ್ ತಿಳ್ಕೊಂಡಿರೋ ಹಾಗೆ ಕರ್ಣ ನಿನ್ನನ್ನ ಕಾನೂನ್ಗೊಪ್ಸೋದಿಲ್ಲ. ಬದ್ಲಾಗಿ ಅವನೀಗ ವಾಪಸ್ ಬರ್ತಿದ್ ಹಾಗೆ ನಿನ್ನ ನೋಡ್ತಿದ್ ಹಾಗೆ ರಿವಾಲ್ವರ್ ತಗೊಂಡು ಸುಟ್ಬಿಡ್ತಾನೆ. ಹಾಗ್ ಸಾಯಕ್ ನಿನಗಿಷ್ಟನಾ? ನಿನ್ ಸತ್ರೆ ಪೂಜಾ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ಕಡೆ ನಿನ್ನನ್ನು ಕಳ್ಕೊಂಡು ಕರ್ಣ ಕೊಡೋ ಶಿಕ್ಷೆನೂ ಅವಳು ಅನುಭವಿಸ್ಬೇಕಾಗತ್ತೆ.